ನೋಡಿ, ಈಗ ಜೆಡಿಎಸ್ 2028 ಟಾರ್ಗೆಟ್ ಮಾಡ್ತಾ ಇದೆ. 2028ಕ್ಕೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಗುರಿಯಾಗಿದೆ. ಮೊನ್ನೆ ಹಾಸನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ದೇವೇಗೌಡರು ಗುಡುಗಿದ್ದನ್ನ ನೀವೆಲ್ಲರೂ ಕೂಡ ಕಂಡಿದ್ದೀರಿ. ಈ ಸಾರಿ ಅಧಿಕಾರಕ್ಕೆ ಬರಲೇಬೇಕು, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಮೆರಿಬೇಕು. ಹಳೆ ಮೈಸೂರು ಭಾಗದಲ್ಲಿ ಇವರು ಅನ್ಕೊಂಡಂತೆ ಕಂಪ್ಲೀಟ್ ಲೀಡ್ ಆದ್ರು ಅಂತಂದ್ರೆ ಅಧಿಕಾರದಲ್ಲಿ ಇದ್ದೇ ಇರ್ತಾರೆ ಅನ್ನುವಂತ ಲೆಕ್ಕಾಚಾರ ದಳಪತಿಗಳು. ಅಲ್ಲಿಗೆ ಈಗ ಪರ್ಟಿಕ್ಯುಲರ್ಲಿ ಜಿಟಿ ದೇವೇಗೌಡರು ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ಜಿಟಿ ದೇವೇಗೌಡರು ಪಕ್ಷದ ಜೊತೆಗೆ ನಡೆದುಕೊಳ್ಳುವಂತ ರೀತಿ ಮತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ಅವರು ಮಾತಾಡ್ತಾ ಇರುವಂತಹ ಒಂದು ರೀತಿ ಈಗ ದಳಪತಿಗಳನ್ನ ಕೆರಳಿಸಿದೆ. ಇದೇನು ಹೊಸದಾಗೇನಲ್ಲ. ಜಿಟಿ ದೇವೇಗೌಡರು ಈ ಹಿಂದೆಯೂ ಕೂಡ ಇದೇ ರೀತಿ ಮುನಿಸಿಕೊಂಡಾಗ ದೇವೇಗೌಡರು ಅವ್ರ ಮನೆಗೆ ಹೋದ್ರು. ಕಂಪ್ಲೀಟ್ ಪಿಕ್ಚರೇ ಚೇಂಜ್ ಆಗ್ಬಿಡ್ತಪ್ಪ. ಜಿಟಿ ದೇವೇಗೌಡರು ಕಣ್ಣೀರು ಹಾಕಿದ್ದು, ಅವರ ಪಾದ ಪೂಜೆ ಮಾಡಿದ್ದು ದೇವೇಗೌಡರದ್ದು. ನಾನು ಯಾವಾಗಲೂ ಕೂಡ ಜೆಡಿಎಸ್ನಲ್ಲೇ ಇರೋನು, ಕಾರಣಾಂತರಗಳಿಂದ ವೈಮನಸ್ಸು ಬರುತ್ತೆ ಹೋಗುತ್ತೆ, ಆದರೆ ಜೆಡಿಎಸ್ ನಾನು ಬಿಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಈಗ ಮತ್ತೆ ಅದೇ ರೀತಿ ಪಿಕ್ಚರ್. ಜೆಡಿಎಸ್ಗೆ ಮೇಜರ್ ಸರ್ಜರಿ ಮಾಡ್ತಾರ ಹಾಗಿದ್ರೆ ದೇವೇಗೌಡರು. ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಹೊರಗೆ ಹೋಗುವ ಕಾಲ ಬಂತ ಫೈನಲಿ. ಈ ಸಾರಿ ಆ ರೀತಿ ಯಾವ ಬೆಳವಣಿಗೆ ಮನವೊಲಿಸೋದು ಮತ್ತೊಂದು ಮಗದೊಂದು ನಡೆಯಲ್ವಾ? ಜಿಟಿ ದೇವೇಗೌಡ ವಿರುದ್ಧ ದಳ ವರಿಷ್ಠರು ಮುನಿಸಿಕೊಂಡಿದ್ದಾರೆ. ಬಹುಶಃ ಈ ಸಾರಿ ನಿರ್ಧಾರ ಮಾಡಿಬಿಟ್ಟಿದಾರ ಜಿಟಿ ದೇವೇಗೌಡರನ್ನ ಪಾರ್ಟಿಯಿಂದ ಆಚೆ ಹಾಕ್ಬಿಡಬೇಕು ಅಂತ. ಕಾರಣ ಪದೇ ಪದೇ ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಿಟಿ ದೇವೇಗೌಡರು ಅನ್ನುವಂತ ಅಸಮಾಧಾನ ದಳಪತಿಗಳನ್ನ ಕಾಡ್ತಾ ಇದೆ. ಸಹಕಾರಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಜಿಟಿ ದೇವೇಗೌಡರು ಮೋಸ ಮಾಡಿದ್ರು. ಎಂಎಲ್ಸಿ ಎಲೆಕ್ಷನ್ ನಲ್ಲೂ ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷಕ್ಕೆ ಮೋಸ ಮಾಡಿದ್ರು, ವಿರೋಧಿ ಕೆಲಸ ಮಾಡಿದ್ರು. ಪದೇ ಪದೇ ನಮ್ಮ ಪಾರ್ಟಿಯ ವಿರುದ್ಧ ಮೋಸ ಮಾಡಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳುತ್ತಾ ಇದ್ದಾರೆ ಜಿಟಿ ದೇವೇಗೌಡರು. ಇವರನ್ನ ಪಾರ್ಟಿಯಲ್ಲಿ ಮುಂದುವರಿಸಬೇಕಾ ಅನ್ನುವಂತ ಪ್ರಶ್ನೆ ಈಗ ಈ ದಳಪತಿಗಳನ್ನ ಕಾಡ್ತಾ ಇದೆ. ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ, ರೇವಣ್ಣ ಅವರನ್ನ. ಸೊ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಜಿಟಿ ದೇವೇಗೌಡಗೆ ಮನಸ್ತಾಪ ಆಗಿದೆ. ಇದೇ ಕಾರಣಕ್ಕೆ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ಗೇಟ್ ಪಾಸ್ ಅನ್ನ ಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಜಿಟಿ ದೇವೇಗೌಡರನ್ನ ಪಾರ್ಟಿಯಿಂದ ಆಚೆ ಹಾಕಿದ್ರೆ ಜೆಡಿಎಸ್ ಪಾರ್ಟಿಯ ಅಸ್ತಿತ್ವ ಭಾಗದಲ್ಲಿ ಜಿಟಿ ದೇವೇಗೌಡರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನೀವು. ಬಹಳ ಪ್ರಭಾವಿ ಮುಖಂಡ ಅವರು ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡರು ಈ ಪಕ್ಷದ ಬ್ಯಾನರ್ನ ಅಡಿಯಲ್ಲಿ ಅನ್ನೋದಕ್ಕಿಂತ ವೈಯಕ್ತಿಕ ವರ್ಚಸ್ನಿಂದ ಗೆಲ್ಲೋದೇ ಜಾಸ್ತಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ರು ಅವರು. ಹೆಂಗ್ ಗೆಲ್ತೀರಾ ನೋಡ್ತೀವಿ ನಾವು ಅಂತ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವೆರಿ ಪ್ರಚಂಡ ಬಹುಮತದಿಂದ ಗೆದ್ದವರು. ಸೊ ಇದೇ ಕಾರಣಕ್ಕೆ ಈ ಎಲ್ಲಾ ಕಾರಣಗಳಿಂದ ಒಂದ್ ಕಡೆ ಜಿಟಿ ದೇವೇಗೌಡರ ವಿರುದ್ಧ ಮುನಿಸಿಕೊಂಡಿರುವಂತಹ ದಳಪತಿಗಳು ಕ್ಯಾಂಡಿಡೇಟ್ ಚೇಂಜ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ಸಾರಾ ಮಹೇಶ್ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರಾ? ಅಭ್ಯರ್ಥಿ ಆದರೆ ಗೆಲ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಕಾಲವೇ ಇವೆಲ್ಲದಕ್ಕೂ ಉತ್ತರವನ್ನ ಕೊಡ್ಲಿಕ್ಕಿದೆ. ನೋಡಿ, ಈಗ ಜೆಡಿಎಸ್ 2028 ಟಾರ್ಗೆಟ್ ಮಾಡ್ತಾ ಇದೆ. 2028ಕ್ಕೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಗುರಿಯಾಗಿದೆ. ಮೊನ್ನೆ ಹಾಸನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ದೇವೇಗೌಡರು ಗುಡುಗಿದ್ದನ್ನ ನೀವೆಲ್ಲರೂ ಕೂಡ ಕಂಡಿದ್ದೀರಿ. ಈ ಸಾರಿ ಅಧಿಕಾರಕ್ಕೆ ಬರಲೇಬೇಕು, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಮೆರಿಬೇಕು. ಹಳೆ ಮೈಸೂರು ಭಾಗದಲ್ಲಿ ಇವರು ಅನ್ಕೊಂಡಂತೆ ಕಂಪ್ಲೀಟ್ ಲೀಡ್ ಆದ್ರು ಅಂತಂದ್ರೆ ಅಧಿಕಾರದಲ್ಲಿ ಇದ್ದೇ ಇರ್ತಾರೆ ಅನ್ನುವಂತ ಲೆಕ್ಕಾಚಾರ ದಳಪತಿಗಳು. ಅಲ್ಲಿಗೆ ಈಗ ಪರ್ಟಿಕ್ಯುಲರ್ಲಿ ಜಿಟಿ ದೇವೇಗೌಡರು ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ಜಿಟಿ ದೇವೇಗೌಡರು ಪಕ್ಷದ ಜೊತೆಗೆ ನಡೆದುಕೊಳ್ಳುವಂತ ರೀತಿ ಮತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ಅವರು ಮಾತಾಡ್ತಾ ಇರುವಂತಹ ಒಂದು ರೀತಿ ಈಗ ದಳಪತಿಗಳನ್ನ ಕೆರಳಿಸಿದೆ. ಇದೇನು ಹೊಸದಾಗೇನಲ್ಲ. ಜಿಟಿ ದೇವೇಗೌಡರು ಈ ಹಿಂದೆಯೂ ಕೂಡ ಇದೇ ರೀತಿ ಮುನಿಸಿಕೊಂಡಾಗ ದೇವೇಗೌಡರು ಅವ್ರ ಮನೆಗೆ ಹೋದ್ರು. ಕಂಪ್ಲೀಟ್ ಪಿಕ್ಚರೇ ಚೇಂಜ್ ಆಗ್ಬಿಡ್ತಪ್ಪ. ಜಿಟಿ ದೇವೇಗೌಡರು ಕಣ್ಣೀರು ಹಾಕಿದ್ದು, ಅವರ ಪಾದ ಪೂಜೆ ಮಾಡಿದ್ದು ದೇವೇಗೌಡರದ್ದು. ನಾನು ಯಾವಾಗಲೂ ಕೂಡ ಜೆಡಿಎಸ್ನಲ್ಲೇ ಇರೋನು, ಕಾರಣಾಂತರಗಳಿಂದ ವೈಮನಸ್ಸು ಬರುತ್ತೆ ಹೋಗುತ್ತೆ, ಆದರೆ ಜೆಡಿಎಸ್ ನಾನು ಬಿಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಈಗ ಮತ್ತೆ ಅದೇ ರೀತಿ ಪಿಕ್ಚರ್. ಜೆಡಿಎಸ್ಗೆ ಮೇಜರ್ ಸರ್ಜರಿ ಮಾಡ್ತಾರ ಹಾಗಿದ್ರೆ ದೇವೇಗೌಡರು.
ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಹೊರಗೆ ಹೋಗುವ ಕಾಲ ಬಂತ ಫೈನಲಿ. ಈ ಸಾರಿ ಆ ರೀತಿ ಯಾವ ಬೆಳವಣಿಗೆ ಮನವೊಲಿಸೋದು ಮತ್ತೊಂದು ಮಗದೊಂದು ನಡೆಯಲ್ವಾ? ಜಿಟಿ ದೇವೇಗೌಡ ವಿರುದ್ಧ ದಳ ವರಿಷ್ಠರು ಮುನಿಸಿಕೊಂಡಿದ್ದಾರೆ. ಬಹುಶಃ ಈ ಸಾರಿ ನಿರ್ಧಾರ ಮಾಡಿಬಿಟ್ಟಿದ್ದಾರಾ ಜಿಟಿ ದೇವೇಗೌಡರನ್ನ ಪಾರ್ಟಿಯಿಂದ ಆಚೆ ಹಾಕ್ಬಿಡಬೇಕು ಅಂತ. ಕಾರಣ ಪದೇ ಪದೇ ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಿಟಿ ದೇವೇಗೌಡರು ಅನ್ನುವಂತ ಅಸಮಾಧಾನ ದಳಪತಿಗಳನ್ನ ಕಾಡ್ತಾ ಇದೆ. ಸಹಕಾರಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಜಿಟಿ ದೇವೇಗೌಡರು ಮೋಸ ಮಾಡಿದ್ರು. ಎಂಎಲ್ಸಿ ಎಲೆಕ್ಷನ್ ನಲ್ಲೂ ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷಕ್ಕೆ ಮೋಸ ಮಾಡಿದ್ರು, ವಿರೋಧಿ ಕೆಲಸ ಮಾಡಿದ್ರು. ಪದೇ ಪದೇ ನಮ್ಮ ಪಾರ್ಟಿಯ ವಿರುದ್ಧ ಮೋಸ ಮಾಡಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಜಿಟಿ ದೇವೇಗೌಡರು. ಇವರನ್ನ ಪಾರ್ಟಿಯಲ್ಲಿ ಮುಂದುವರಿಸಬೇಕಾ ಅನ್ನುವಂತ ಪ್ರಶ್ನೆ ಈಗ ಈ ದಳಪತಿಗಳನ್ನ ಕಾಡ್ತಾ ಇದೆ. ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ, ರೇವಣ್ಣ ಅವರನ್ನ. ಸೊ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಜಿಟಿ ದೇವೇಗೌಡಗೆ ಮನಸ್ತಾಪ ಆಗಿದೆ. ಇದೇ ಕಾರಣಕ್ಕೆ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ಗೇಟ್ ಪಾಸ್ ಅನ್ನ ಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಜಿಟಿ ದೇವೇಗೌಡರನ್ನ ಪಾರ್ಟಿಯಿಂದ ಆಚೆ ಹಾಕಿದ್ರೆ ಜೆಡಿಎಸ್ ಪಾರ್ಟಿಯ ಅಸ್ತಿತ್ವ ಭಾಗದಲ್ಲಿ ಜಿಟಿ ದೇವೇಗೌಡರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನೀವು. ಬಹಳ ಪ್ರಭಾವಿ ಮುಖಂಡ ಅವರು ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡರು ಈ ಪಕ್ಷದ ಬ್ಯಾನರ್ನ ಅಡಿಯಲ್ಲಿ ಅನ್ನೋದಕ್ಕಿಂತ ವೈಯಕ್ತಿಕ ವರ್ಚಸ್ನಿಂದ ಗೆಲ್ಲೋದೇ ಜಾಸ್ತಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ರು ಅವರು. ಹೆಂಗ್ ಗೆಲ್ತೀರಾ ನೋಡ್ತೀವಿ ನಾವು ಅಂತ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವೆರಿ ಪ್ರಚಂಡ ಬಹುಮತದಿಂದ ಗೆದ್ದವರು. ಸೊ ಇದೇ ಕಾರಣಕ್ಕೆ, ಈ ಎಲ್ಲಾ ಕಾರಣಗಳಿಂದ ಒಂದ್ ಕಡೆ ಜಿಟಿ ದೇವೇಗೌಡರ ವಿರುದ್ಧ ಮುನಿಸಿಕೊಂಡಿರುವಂತಹ ದಳಪತಿಗಳು ಕ್ಯಾಂಡಿಡೇಟ್ ಚೇಂಜ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ಸಾರಾ ಮಹೇಶ್ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರಾ? ಅಭ್ಯರ್ಥಿ ಆದರೆ ಗೆಲ್ತಾರಾ? ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಕಾಲವೇ ಇವೆಲ್ಲದಕ್ಕೂ ಉತ್ತರವನ್ನ ಕೊಡ್ಲಿಕ್ಕಿದೆ. ನೋಡಿ, ಈಗ ಜೆಡಿಎಸ್ 2028 ಟಾರ್ಗೆಟ್ ಮಾಡ್ತಾ ಇದೆ. 2028ಕ್ಕೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥದ್ದು ಗುರಿಯಾಗಿದೆ. ಮೊನ್ನೆ ಹಾಸನದಲ್ಲಿ ನಡೆದಂತಹ ಸಮಾವೇಶದಲ್ಲಿ ದೇವೇಗೌಡರು ಗುಡುಗಿದ್ದನ್ನ ನೀವೆಲ್ಲರೂ ಕೂಡ ಕಂಡಿದ್ದೀರಿ. ಈ ಸಾರಿ ಅಧಿಕಾರಕ್ಕೆ ಬರಲೇಬೇಕು, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಮೆರಿಬೇಕು. ಹಳೆ ಮೈಸೂರು ಭಾಗದಲ್ಲಿ ಇವರು ಅನ್ಕೊಂಡಂತೆ ಕಂಪ್ಲೀಟ್ ಲೀಡ್ ಆದ್ರು ಅಂತಂದ್ರೆ ಅಧಿಕಾರದಲ್ಲಿ ಇದ್ದೇ ಇರ್ತಾರೆ ಅನ್ನುವಂತ ಲೆಕ್ಕಾಚಾರ ದಳಪತಿಗಳು. ಅಲ್ಲಿಗೆ ಈಗ ಪರ್ಟಿಕ್ಯುಲರ್ಲಿ ಜಿಟಿ ದೇವೇಗೌಡರು ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ಜಿಟಿ ದೇವೇಗೌಡರು ಪಕ್ಷದ ಜೊತೆಗೆ ನಡೆದುಕೊಳ್ಳುವಂತ ರೀತಿ ಮತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ಅವರು ಮಾತಾಡ್ತಾ ಇರುವಂತಹ ಒಂದು ರೀತಿ ಈಗ ದಳಪತಿಗಳನ್ನ ಕೆರಳಿಸಿದೆ. ಇದೇನು ಹೊಸದಾಗೇನಲ್ಲ. ಜಿಟಿ ದೇವೇಗೌಡರು ಈ ಹಿಂದೆಯೂ ಕೂಡ ಇದೇ ರೀತಿ ಮುನಿಸಿಕೊಂಡಾಗ ದೇವೇಗೌಡರು ಅವ್ರ ಮನೆಗೆ ಹೋದ್ರು. ಕಂಪ್ಲೀಟ್ ಪಿಕ್ಚರೇ ಚೇಂಜ್ ಆಗ್ಬಿಡ್ತಪ್ಪ. ಜಿಟಿ ದೇವೇಗೌಡರು ಕಣ್ಣೀರು ಹಾಕಿದ್ದು, ಅವರ ಪಾದ ಪೂಜೆ ಮಾಡಿದ್ದು ದೇವೇಗೌಡರದ್ದು. ನಾನು ಯಾವಾಗಲೂ ಕೂಡ ಜೆಡಿಎಸ್ನಲ್ಲೇ ಇರೋನು. ಕಾರಣಾಂತರಗಳಿಂದ ವೈಮನಸ್ಸು ಬರುತ್ತೆ ಹೋಗುತ್ತೆ, ಆದ್ರೆ ಜೆಡಿಎಸ್ ನಾನು ಬಿಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಈಗ ಮತ್ತೆ ಅದೇ ರೀತಿ ಪಿಕ್ಚರ್. ಜೆಡಿಎಸ್ಗೆ ಮೇಜರ್ ಸರ್ಜರಿ ಮಾಡ್ತಾರ ಹಾಗಿದ್ರೆ ದೇವೇಗೌಡರು? ಜೆಡಿಎಸ್ನಿಂದ ಜಿಟಿ ದೇವೇಗೌಡ ಹೊರಗೆ ಹೋಗುವ ಕಾಲ ಬಂತ ಫೈನಲಿ. ಈ ಸಾರಿ ಆ ರೀತಿ ಯಾವ ಬೆಳವಣಿಗೆ ಮನವೊಲಿಸೋದು ಮತ್ತೊಂದು ಮಗದೊಂದು ನಡೆಯಲ್ವಾ? ಜಿಟಿ ದೇವೇಗೌಡ ವಿರುದ್ಧ ದಳ ವರಿಷ್ಠರು ಮುನಿಸಿಕೊಂಡಿದ್ದಾರೆ. ಬಹುಶಃ ಈ ಸಾರಿ ನಿರ್ಧಾರ ಮಾಡಿಬಿಟ್ಟಿದ್ದಾರಾ ಜಿಟಿ ದೇವೇಗೌಡರನ್ನ ಪಾರ್ಟಿಯಿಂದ ಆಚೆ ಹಾಕ್ಬಿಡಬೇಕು ಅಂತ. ಕಾರಣ ಪದೇ ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಿಟಿ ದೇವೇಗೌಡರು ಅನ್ನುವಂತ ಅಸಮಾಧಾನ ದಳಪತಿಗಳನ್ನ ಕಾಡ್ತಾ ಇದೆ. ಸಹಕಾರಿ ಚುನಾವಣೆಯಲ್ಲಿ ಪಕ್ಷಕ್ಕೆ ಜಿಟಿ ದೇವೇಗೌಡರು ಮೋಸ ಮಾಡಿದ್ರು. ಎಂಎಲ್ಸಿ ಎಲೆಕ್ಷನ್ ನಲ್ಲೂ ಜಿಟಿ ದೇವೇಗೌಡರು ಜೆಡಿಎಸ್ ಪಕ್ಷಕ್ಕೆ ಮೋಸ ಮಾಡಿದ್ರು, ವಿರೋಧಿ ಕೆಲಸ ಮಾಡಿದ್ರು. ಪದೇ ಪದೇ ನಮ್ಮ ಪಾರ್ಟಿಯ ವಿರುದ್ಧ ಮೋಸ ಮಾಡಿ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಜಿಟಿ ದೇವೇಗೌಡರು. ಇವರನ್ನ ಪಾರ್ಟಿಯಲ್ಲಿ ಮುಂದುವರಿಸಬೇಕಾ ಅನ್ನುವಂತ ಪ್ರಶ್ನೆ ಈಗ ಈ ದಳಪತಿಗಳನ್ನ ಕಾಡ್ತಾ ಇದೆ. ದೇವೇಗೌಡರನ್ನ, ಕುಮಾರಸ್ವಾಮಿ ಅವರನ್ನ, ರೇವಣ್ಣ ಅವರನ್ನ. ಸೊ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಜಿಟಿ ದೇವೇಗೌಡಗೆ ಮನಸ್ತಾಪ ಆಗಿದೆ. ಇದೇ ಕಾರಣಕ್ಕೆ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ಗೇಟ್ ಪಾಸ್ ಅನ್ನ ಕೊಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಜಿಟಿ ದೇವೇಗೌಡರನ್ನ ಪಾರ್ಟಿಯಿಂದ ಆಚೆ ಹಾಕಿದ್ರೆ ಜೆಡಿಎಸ್ ಪಾರ್ಟಿಯ ಅಸ್ತಿತ್ವ ಭಾಗದಲ್ಲಿ ಜಿಟಿ ದೇವೇಗೌಡರನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನೀವು.
ಬಹಳ ಪ್ರಭಾವಿ ಮುಖಂಡ ಅವರು ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡರು ಈ ಪಕ್ಷದ ಬ್ಯಾನರ್ನ ಅಡಿಯಲ್ಲಿ ಅನ್ನೋದಕ್ಕಿಂತ ವೈಯಕ್ತಿಕ ವರ್ಚಸ್ನಿಂದ ಗೆಲ್ಲೋದೇ ಜಾಸ್ತಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಓಪನ್ ಚಾಲೆಂಜ್ ಮಾಡಿದ್ರು ಅವರು. ಹೆಂಗ್ ಗೆಲ್ತೀರಾ ನೋಡ್ತೀವಿ ನಾವು ಅಂತ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವೆರಿ ಪ್ರಚಂಡ ಬಹುಮತದಿಂದ ಗೆದ್ದವರು. ಸೊ ಇದೇ ಕಾರಣಕ್ಕೆ, ಈ ಎಲ್ಲಾ ಕಾರಣಗಳಿಂದ ಒಂದ್ ಕಡೆ ಜಿಟಿ ದೇವೇಗೌಡರ ವಿರುದ್ಧ ಮುನಿಸಿಕೊಂಡಿರುವಂತಹ ದಳಪತಿಗಳು ಕ್ಯಾಂಡಿಡೇಟ್ ಚೇಂಜ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲಿಗೆ ಸಾರಾ ಮಹೇಶ್ ಚಾಮುಂಡೇಶ್ವರಿ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರಾ, ಅಭ್ಯರ್ಥಿ ಆದರೆ ಗೆಲ್ತಾರಾ, ಇವೆಲ್ಲವೂ ಕೂಡ ಪ್ರಶ್ನೆ ಇದೆ. ಕಾಲವೇ ಇವೆಲ್ಲದಕ್ಕೂ ಉತ್ತರವನ್ನ ಕೊಡ್ಲಿಕ್ಕಿದೆ.